ನಿಮಗೆ ಇಷ್ಟವಾದಂತಹ ಯಾವುದು ಗಾಡಿ ಅಂತ ಕಮೆಂಟ್ ಮಾಡಿ. ಇದುವೇ ನಮ್ಮ ಬನ್ನಂಜೆಯಲ್ಲಿರುವಂತಹ KSRTC ಬಸ್ ಸ್ಟ್ಯಾಂಡ್. ಈ ಕಡೆ ಹೋದರೆ ಹೈವೇ ಕರಾವಳಿ ಬೈಪಾಸ್, ಹಾಗೆಯೇ ಈ ಕಡೆ ಬಂದರೆ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್, ಮಣಿಪಾಲ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಈ ಕಡೆ. ಅದರ ನಡುವಲ್ಲಿರುವಂತಹ ಜಾಗವೇ ನಮ್ಮ KSRTC ಬಸ್ ಸ್ಟ್ಯಾಂಡ್ ಉಡುಪಿ. ನೋಡ್ಬೋದು, ಇದು ಎಂಟ್ರೆನ್ಸ್. ಎಸ್, ನೋಡ್ಬೋದು. ಇಲ್ಲಿ ನೋಡ್ಬೋದು ಲಗೇಜ್ ರೂಮ್ ಇದೆ. ಹಾಗೆಯೇ ಮೇಲೆ ಬಂದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಉಪಹಾರ ಗೃಹ ಇದೆ. ನೋಡ್ಬೋದು, ತಿಂಡಿ ಊಟ ಎಲ್ಲ ಇಲ್ಲೇ ಸಿಗುತ್ತೆ. ಇದುವೇ ನಮ್ಮ ಉಡುಪಿಯ KSRTC ಬಸ್ ಸ್ಟ್ಯಾಂಡ್. ನೀವು ನೋಡ್ಬೋದು, ಇದು ಗಜೇಂದ್ರಗಡ ಇಳಿಕಲ್ ಗಾಡಿ, ಗದಗ ಟು ಗಜೇಂದ್ರಗಡ ಇಳಿಕಲ್ ಗಾಡಿ ಎಲ್ಲ ಹತ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಗಾಡಿ, ಇದು ಉಡುಪಿಯಿಂದ ಹುಬ್ಬಳ್ಳಿಗೆ ಹೋಗುವಂತಹ ಗಾಡಿ. ಎಲ್ಲ ಪ್ಯಾಸೆಂಜರ್ ಎಲ್ಲ ವೆಯ್ಟಿಂಗ್. ಬಸ್ ಇನ್ನು ಕೇವಲ ಒಂದು 5 ನಿಮಿಷದಲ್ಲಿ ಬಿಡ್ತದೆ ಅಂತೆಲ್ಲ. ಎಸ್, ಇದು ನೋಡ್ಬೋದು ನೀವು ಮಂಗಳೂರು ಡಿಪ್ಪೋಗೆ ಸೇರಿದಂತಹ ಗಾಡಿ, ಗಜೇಂದ್ರಗಡ ಅಂಕಲಿ ಮಠ. ಎಸ್, ಹಾಗೆಯೇ ಇದು ಮಂಗಳೂರು ಡಿಪ್ಪೋಗೆ ಸೇರಿದಂತಹ ಗಾಡಿ, ಅಮೀನಗಡ ಅಂತೆ, ಹುಬ್ಬಳ್ಳಿ ಬಾದಾಮಿ ಪಟ್ಟದಕಲ್ಲು. ಓಕೆ, ಪಟ್ಟದಕಲ್ಲು ಐಹೊಳೆ. ಇದು ಐಷರ್ ಗಾಡಿ ನೋಡ್ಬೋದು. ಹಾಗೆಯೇ ಇನ್ನೊಂದು ಗಾಡಿ ರೆಡಿಯಾಗಿದೆ, ಬೆಳಗಾವಿ. ಈ ಕಡೆ ಅಶ್ವಮೇಧ ರೆಡಿಯಾಗಿದೆ. ಇದುವೇ ನಮ್ಮ ಉಡುಪಿಯ KSRTC ಬಸ್ ಸ್ಟ್ಯಾಂಡ್. ಸವದತ್ತಿ ಯಲ್ಲಮ್ಮ ಗುಡ್ಡ. ಹಾಗೆಯೇ ಇದು ಮಂಗಳೂರಿಂದ ಬಂದಂತಹ ಗಾಡಿ, ಮಂಗಳೂರು ಡಿಪೋ ಗಾಡಿ. ಇದು ಎಲ್ಲ ಮಂಗಳೂರಿನಿಂದ ಬಂದಂತಹ ಗಾಡಿ. ಇದು ಮಂಗಳೂರಿನಿಂದ ಬಂದಂತಹ ಗಾಡಿ. ಗೋಕರ್ಣವ ಇದು ಐರಾವತ ಕ್ಲಬ್ ಕ್ಲಾಸ್. ಮೋಸ್ಟ್ಲಿ ಬ್ಯಾಂಗ್ಳೂರಿಗೆ ಹೋಗುವಂತಹ ಗಾಡಿ ಇರ್ಬೋದು, ಇಲ್ಲಾಂದರೆ ಮೈಸೂರಿಗೆ. ನಿಮಗೆ ನೋಡ್ಬೋದು, ನಾನು ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ಒಂದು ಐರಾವತ ಕ್ಲಬ್ ಕ್ಲಾಸ್ ಗಾಡಿಯ ಒಂದು ಬ್ಲಾಗ್ ಮಾಡಿದ್ದೆ. ಇದರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ವಿ. ಇದು ಹಾಕಲಿಲ್ಲ, ಇನ್ನು ಬೋರ್ಡ್ ಹಾಕಬೇಕು. ಇದು ಬೆಂಗಳೂರು, ನಮ್ಮ ಬೆಂಗಳೂರು. ಇದುವೇ ನಮ್ಮ KSRTC ಉಡುಪಿಯ ಬಸ್ ಸ್ಟ್ಯಾಂಡ್. ಇದು ರಾಜಹಂಸ. ಇದು ಬ್ಯಾಂಗ್ಳೂರಿಗೆ ಹೊರಟಂತಹ ಗಾಡಿ, 2+1 ಸ್ಲೀಪರ್ ಗಾಡಿ. ಜಾಸ್ತಿಯಾಗಿ ರೆಡ್ ಬಸ್ಸೇ ಜಾಸ್ತಿ ಇರುತ್ತೆ, ಹೆಚ್ಚಾಗಿ ರೆಡ್ ಬಸ್ಸಲ್ಲೇ ಹೋಗ್ತಾರೆ.
ಅದು ಬೇರೆ ಇವಾಗ ಉಚಿತ ಇದೆ, ಲೇಡೀಸ್ಗೆ ಉಚಿತ ಪ್ರಯಾಣ ಕೊಟ್ಟಿದ್ದಾರೆ. ಇದು ರಾಜಹಂಸ ಈಚರ್ ಗಾಡಿ, ಇದು ನೋಡ್ಬೋದು. ಉಡುಪಿ, ಬೆಂಗಳೂರು. ಎಸ್, ಇದು KSRTC ಪಲ್ಲಕ್ಕಿ. ಈ ಕಡೆ ಎಲ್ಲ ಇದು ನೋಡ್ಬೋದು. ಈ ಕಡೆ ಹೋದರೆ ಉಡುಪಿ ಸಿಟಿಗೆ, ಈ ಕಡೆಯಿಂದ ಬಂದರೆ ಹೈವೇಗೆ ಹೋಗುತ್ತೆ. ಹೈವೇಯಿಂದ ಲೆಫ್ಟಿಗೆ ಬಂದರೆ ನೀವು ಈ ರೂಟಲ್ಲಿ ಬಂದರೆ ಈ ಭಾಗದಲ್ಲಿ ಎಲ್ಲ ನಿಮಗೆ ಐರಾವತ ಗಾಡಿ, ಹಾಗೆಯೇ ರಾಜಹಂಸ ಗಾಡಿ, ಹಾಗೆಯೇ KSRTC 2+1 ಸ್ಲೀಪರ್ ಗಾಡಿ ಎಲ್ಲ ಈ ಕಡೆ ನಿಲ್ತದೆ. ನಿಮಗೆ ಆ ಕಡೆ ನೋಡಿ, ಇಲ್ಲಿ ಕಾಣ್ತದೆ ರೆಡ್ ಬಸ್ ಎಲ್ಲ ಆ ಕಡೆ ನಿಲ್ತದೆ. ಬ್ಯಾಂಗ್ಳೂರು ಹೋಗುವಂತಹ ಎಲ್ಲ ಗಾಡಿ, ಬ್ಯಾಂಗ್ಳೂರು, ಮೈಸೂರು ಈ ಕಡೆ ಎಲ್ಲ ಹೋಗುವಂಥ ಗಾಡಿ ಇಲ್ಲೇ ಪಾರ್ಕಿಂಗ್. ನೋಡುವ ಬನ್ನಿ. ನೋಡಿ ಇಲ್ಲೆಲ್ಲ ವೆಯ್ಟಿಂಗ್ ಬಸ್ಸಿಗೆ. ಈ ಕಡೆ ಎಲ್ಲ ಉತ್ತರ ಕನ್ನಡಕ್ಕೆ ಹೋಗುವಂತಹ ಬಸ್ ಈ ಕಡೆ ನಿಲ್ತದೆ. ಇದು ಎಲ್ಲ ಮಂಗಳೂರು ಡಿಪೋಗೆ ಸೇರಿದಂತಹ ಗಾಡಿ, ದಾವಣಗೆರೆ ಹೋಗುವಂತಹ ಇದು 2+1 ಸ್ಲೀಪರ್ ಬಸ್. ಇದುವೇ ನಮ್ಮ ಸಾರಿಗೆ ಬಸ್ಗಳ ವೇಳಾಪಟ್ಟಿ. ನೋಡಿ, ಇದರಲ್ಲೆಲ್ಲ ಗೊತ್ತಾಗುತ್ತೆ, ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಪ್ರತಿಯೊಂದು ಊರಿಗೆ ಹೋಗುವಂತಹ ಗಾಡಿಯ ವೇಳಾಪಟ್ಟಿ ಇಲ್ಲಿದೆ, ನೀವು ನೋಡ್ಬೋದು. ಹಾಗೆಯೇ ನಮ್ಮ ಉಡುಪಿಯ ಒಂದು ಪ್ರಸಿದ್ಧ ತಾಣ ಅಂತ ಹೇಳ್ಬೋದು ಕೆಲವೊಂದು. ನೋಡಿ, ಇದು ನಮ್ಮ ಉಡುಪಿಯ ಕಾಪು ಬೀಚ್, ಇದು ಮಲ್ಪೆ ಬೀಚ್, ಇದು ಸೇಂಟ್ ಮೇರಿಸ್ ಐಲ್ಯಾಂಡ್, ಹಾಗೆಯೇ ಮೇಯ್ನಾಗಿ ನಮ್ಮ ಶ್ರೀ ಕೃಷ್ಣ ಮಠ ನೀವು ನೋಡ್ಬೋದು. ಮೇಲ್ಗಡೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್, ಮುರುಡೇಶ್ವರ, ಯಾವ ಥರ ಎಲ್ಲ ಹೋಗೋದಂತ ಎಲ್ಲ ಇದರಲ್ಲಿ ಡೀಟೇಲ್ಸ್ ಇರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಇದು ಧರ್ಮಸ್ಥಳ ಶ್ರೀ ಮಂಜುನಾಥ ಟೆಂಪಲ್, ಶೃಂಗೇರಿ ಶಾರದಾ ಟೆಂಪಲ್, ಮಣಿಪಾಲ ಎಂಡ್ ಪಾಯಿಂಟ್, ಆಗುಂಬೆ, ಸಾವಿರ ಕಮ್ಮದ ಬಸದಿ, ಹಾಗೆಯೇ ಕುದುರೆಮುಖ, ಎಲ್ಲ ಈ ಒಂದು ಎಲ್ಲ ಪ್ಲೇಸಿಗೆ ಹೋಗುವಂಥ ಬಸ್ ಎಲ್ಲ ಇಲ್ಲೇ ಬರುತ್ತೆ. ನೀವು ನೋಡ್ಬೋದು ನೋಡಿ, ಇದು ಈ ಒಂದು ಪ್ಲೇಸ್ ಎಲ್ಲ ಎಲ್ಲಿ ಎಲ್ಲ ಇದೆ ಅಂತ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ನೋಡಿ. ಎಸ್, ನಮ್ಮ ಫ್ಲೈಟ್ ಬಂದೇ ಬಿಡ್ತು ನೋಡಿ. ಇದುವೇ ಅಂಬಾರಿ ಉತ್ಸವ ಗಾಡಿ ನೋಡಿ ಯಾವ ಥರ ಇದೆ ಅಂತ. ಸಾಕಷ್ಟು ಜನ ಇದರ ರಿವ್ಯೂ ಮಾಡಿ ಅಂತ ಕೇಳ್ತಾ ಇದ್ರು,
ಖಂಡಿತವಾಗ್ಲೂ ನಾನು ಈ ಬಸ್ಸಿನ ಒಂದು ರಿವ್ಯೂ ಮಾಡ್ತೇನೆ ನಾನು ಆದಷ್ಟು ಬೇಗ. ಇದು ಇನ್ನೊಂದು ಬ್ಯಾಂಗ್ಳೂರಿಗೆ ಹೋಗುವಂಥ ಅಂಬಾರಿ ಉತ್ಸವ ಗಾಡಿ. ನೋಡ್ಬೋದು ಹೇಗೆ ಇದೆ ನೋಡಿ ಗಾಡಿ. ಒಂದು ಚಲಿಸುವ ರೋಡಲ್ಲಿ ಚಲಿಸುವ ಫ್ಲೈಟ್ ಅಂತ ಹೇಳಿದರೆ ತಪ್ಪಾಗಲ್ವಾ? ನೋಡಿ, ಅವರ ಹತ್ರ ಮಾತಾಡಿಸುವ, ಅವರು ನಮ್ಮ ದೋಸ್ತಿ. ಅಶೋಕ್ ಲೈಲ್ಯಾಂಡ್. ಪಲ್ಲಕ್ಕಿ ಗಾಡಿ, ನಾನ್ AC ಸ್ಲೀಪರ್, BS6 ಗಾಡಿ. ಇದು ಅದರ ಸೌಂಡಲ್ಲೇ ಗೊತ್ತಾಗುತ್ತೆ. ನಿಮಗೆ ಇಷ್ಟವಾದಂತಹ ಯಾವುದು ಗಾಡಿ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಈ ಬ್ಲಾಗನ್ನು ನೋಡುವಂತಹ ಪ್ರತಿಯೊಬ್ಬರು ನಿಮ್ಮ ಫೇವ್ರೆಟ್ ಗಾಡಿ BS6, BS3, BS4 ಹಾಗೆಯೇ ಯಾವುದು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್. ಎಸ್, ನಮ್ಮ ಪರಿಚಯದವರು ಇವರು, ಯೂಟ್ಯೂಬರ್ ಅಂತೆ. ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಈ ಬಸ್ ಸ್ಟ್ಯಾಂಡಲ್ಲಿ ಬಂದರೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಅದೇ ಖುಷಿ ನಮಗೆ. ಹಾಗೆಯೇ ಅಂಬಾರಿ ಉತ್ಸವ. ಅಂಬಾರಿ ಉತ್ಸವ ಇವಾಗ ಹೊರಡ್ತಾ ಇದೆ ನೋಡಿ. ಎಷ್ಟು ಲೆಂತ್ ಇದೆ ಗಾಡಿ. ಇದರ ಇಂಜಿನ್ ಎಲ್ಲ ಬ್ಯಾಕ್ ಸೈಡ್ ಬರುತ್ತೆ. ವೋಲ್ವೋ ಗಾಡಿ ಇದು.